ಸೊ ಹಲೋ ಮಕ್ಕಳ, ಎಲ್ಲರೂ ಹೇಗಿದ್ದೀರಾ? ಸೊ ವೇದಾಂತು ಕರ್ನಾಟಕ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಫಿಸಿಕ್ಸ್ ಮೆಂಟರ್ ಅಂಕಿತಾ. ಓಕೆ, ಸೊ ಆ್ಯಸ್ ಎ ಫಿಸಿಕ್ಸ್ ಟೀಚರ್ ನಾನು ಯಾವುದೇ ಸ್ಟೂಡೆಂಟ್ ಜೊತೆ ಮಾತಾಡಿದ್ರು ಅವರು ಫಸ್ಟ್ ಹೇಳೋದು ಫಿಸಿಕ್ಸ್ ತುಂಬಾ ಕಷ್ಟ. ಓಕೆ, ಸೊ ಇವತ್ತು ನಾನು 5 ಚಾಪ್ಟರ್ಸ್ನ ತೊಗೊಂಬಂದಿದ್ದೀನಿ. ಸೆಕೆಂಡ್ ಪಿ ಯುನ 5 ಈಸಿಯೆಸ್ಟ್ ಚಾಪ್ಟರ್. ಜಸ್ಟ್ ಈ 5 ಚಾಪ್ಟರ್ಸ್ನ ಓದೋದ್ರಿಂದ ನೀವು ಅಪ್ ಟು 40+ ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು ಬೋರ್ಡ್ ಎಕ್ಸಾಮಲ್ಲಿ. ಓಕೆನಾ? ಸೊ ಯಾವುದದು ಚಾಪ್ಟರ್ಸ್ ಅಂತ ನೋಡೋಣ. ಸೊ ದ ಫಸ್ಟ್ ಒನ್ ಈಸ್ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್. ಸೊ ಸೆಕೆಂಡ್ ಪಿ ಯುಲಿ ಗೊತ್ತೇ ಇದೆ, ಇದು ಫಸ್ಟ್ ಚಾಪ್ಟರ್ ಹೌದಲ್ವಾ? ಈ ಫಸ್ಟ್ ಚಾಪ್ಟರ್ನ ಓದೋದ್ರಿಂದ ನೀವು ಮ್ಯಾಕ್ಸಿಮಮ್ ಮಾರ್ಕ್ಸ್, ದಟ್ ಈಸ್ 11 ಮಾರ್ಕ್ಸ್ನ ನೀವು ಈ ಚಾಪ್ಟರಲ್ಲಿ ಸ್ಕೋರ್ ಮಾಡ್ಬೋದು. ಯಾಕಪ್ಪ ಅಂತಂದರೆ ಇಲ್ಲಿ ಬರೋವಂಥ ಡಿರವೇಟಿವ್ಸ್ ಏನು ಬರುತ್ತಲ್ವಾ, ಅದು ತುಂಬಾ ರಿಪೀಟೆಡ್ ಆಗಿ ಬರೋವಂಥ ಡಿರವೇಟಿವ್ಸ್. ಹಾಗೆಯೇ ನ್ಯೂಮರಿಕಲ್ ಪಾರ್ಟ್ ಅಂತ ಬಂತಂದರೆ ಇಲ್ಲಿ ಡೈರೆಕ್ಟ್ ಫಾರ್ಮುಲಾ ಬೇಸ್ಡ್ ಪ್ರಾಬ್ಲಮ್ಸ್ ಬರುತ್ತೆ. ಓಕೆ, ಡೈರೆಕ್ಟ್ ಫಾರ್ಮುಲಾ ಬೇಸ್ಡ್ ಪ್ರಾಬ್ಲಮ್ಸ್ ಬರೋದ್ರಿಂದ ಈ ಚಾಪ್ಟರಲ್ಲಿ ನೀವು ಮ್ಯಾಕ್ಸಿಮಮ್ ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು. ಓಕೆ, ಸೊ ದಟ್ ಈಸ್ 11 ಮಾರ್ಕ್ಸ್ನ ನೀವು ಸ್ಕೋರ್ ಮಾಡ್ಬೋದು. ಸೊ ದ ನೆಕ್ಸ್ಟ್ ಈಸಿಯೆಸ್ಟ್ ಚಾಪ್ಟರ್ ಈಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಸೊ ಬೇರೆ ಚಾಪ್ಟರ್ಸ್ಗೆ ಕಂಪೇರ್ ಮಾಡಿದ್ರೆ, ಬೇರೆ ಚಾಪ್ಟರ್ನ ಸೈಜ್ಗೆ ಕಂಪೇರ್ ಮಾಡಿದ್ರೆ ಈ ಚಾಪ್ಟರ್ನ ಸೈಜ್ ತುಂಬಾ ಸ್ಮಾಲ್ ಅಂತ ಹೇಳ್ಬೋದು. ಓಕೆನಾ? ಸ್ಮಾಲ್ ಆಗಿರೋದ್ರಿಂದ ಈ ಚಾಪ್ಟರಲ್ಲಿ ಫಾರ್ಮುಲಾಸ್ ಕೂಡ ಏನಾಗಿರುತ್ತೆ, ತುಂಬಾ ಕಡಿಮೆ ಇರುತ್ತೆ. ಈ ಕಡಿಮೆ ಕಂಟೆಂಟ್ ಇರೋವಂಥ ಚಾಪ್ಟರ್ನ ಓದಿದ್ರೆ ನೀವು ಮ್ಯಾಕ್ಸಿಮಮ್ ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು. ಅಪ್ ಟು 7 ಮಾರ್ಕ್ಸ್ನ ನೀವು ಸ್ಕೋರ್ ಮಾಡ್ಬೋದು. ಓಕೆ, ಸೊ ಥರ್ಡ್ ಚಾಪ್ಟರ್ ಯಾವುದಪ್ಪ ಅದು ಅಂತಂದರೆ ದ ವೇವ್ ಆಪ್ಟಿಕ್ಸ್. ಓಕೆ, ವೇವ್ ಆಪ್ಟಿಕ್ಸ್ ಇದರಲ್ಲೂ ಕೂಡ ಅಷ್ಟೇ, ಏನು ಡಿರವೇಟಿವ್ಸ್ ಬರುತ್ತಲ್ವಾ, ಇದು ರಿಪೀಟೆಡ್ ಆಗಿ ಬರುವಂಥ ಡಿರವೇಟಿವ್ಸೇ ಬರುತ್ತೆ. ಹಾಗೆ ನ್ಯೂಮರಿಕಲ್ ಪಾರ್ಟ್ ಕೂಡ ಅಷ್ಟೇ, ಸ್ಪೆಸಿಫಿಕ್ ಪ್ರಾಬ್ಲಮ್ ಮೇಲೆ, ಸ್ಪೆಸಿಫಿಕ್ ಕಾನ್ಸೆಪ್ಟ್ ಮೇಲೆ ಬರೋದ್ರಿಂದ ನ್ಯೂಮರಿಕಲ್ ಪಾರ್ಟ್ ಯು ಕ್ಯಾನ್ ಸ್ಕೋರ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಇನ್ ದಿಸ್ ಚಾಪ್ಟರ್. ದಟ್ ಈಸ್ 7 ಮಾರ್ಕ್ಸ್ ತನಕನೂ ಈ ಚಾಪ್ಟರಲ್ಲಿ ನೀವು ಸ್ಕೋರ್ ಮಾಡ್ಬೋದು. ಓಕೆ, ಸೊ ನೆಕ್ಸ್ಟ್ ಚಾಪ್ಟರ್ ಯಾವುದು ನೋಡೋಣ. ಡ್ಯುಯಲ್ ನೇಚರ್ ಆಫ್ ರೇಡಿಯೇಷನ್ ಆ್ಯಂಡ್ ಮ್ಯಾಟರ್. ಓಕೆ, ಸೊ ಈ ಚಾಪ್ಟರ್ ಯಾರೆಲ್ಲ ಫಿಸಿಕ್ಸ್ ಬರೀ ನ್ಯೂಮರಿಕಲ್ಸ್ ಬರೀ ಫಾರ್ಮುಲಾ ಅಂತ ಹೇಳೋರಿಗೆ ಈ ಚಾಪ್ಟರ್ ತುಂಬಾ ಡಿಫ್ರೆಂಟ್ ಆಗಿ ಅನಿಸುತ್ತೆ. ಯಾಕಪ್ಪ ಅಂತಂದರೆ ಈ ಚಾಪ್ಟರ್ ಫುಲ್ಲಿ ಥಿಯರಿ ಬೇಸ್ಡ್. ಓಕೆ, ಫುಲ್ಲಿ ಥಿಯರಿ ಬೇಸ್ಡ್ ಇರೋದ್ರಿಂದ ತುಂಬ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆನಾ? ತುಂಬಾ ಚೆನ್ನಾಗಿದೆ ಚಾಪ್ಟರ್. ಈ ಚಾಪ್ಟರ್ನ ಓದೋದ್ರಿಂದ ನೀವು ಅಪ್ ಟು 5 ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು. ಓಕೆ, ಸೊ ದ ನೆಕ್ಸ್ಟ್ ಒನ್ ಈಸ್ ಸೆಮಿಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್. ಓಕೆ, ಸೊ ಈ ಚಾಪ್ಟರು ಅಷ್ಟೇ, ಮೋರ್ ಥಿಯರಿ ಬೇಸ್ಡ್, ಲೆಸ್ ನ್ಯೂಮರಿಕಲ್ಸ್. ಓಕೆ, ಸೊ ಹಾಗಾಗಿ ಇದರಲ್ಲೂ ಕೂಡ ಬರೋವಂಥ ಏನು ಪ್ರಾಬ್ಲಮ್ಸ್ ಬರುತ್ತಲ್ವ ಅದು ರಿಪೀಟೆಡ್ ಆಗಿ ಬರೋದ್ರಿಂದ ಈ ಚಾಪ್ಟರ್ನ ಓದೋದ್ರಿಂದ ನೀವು ಮ್ಯಾಕ್ಸಿಮಮ್ ಮಾರ್ಕ್ಸ್, ದಟ್ ಈಸ್ ಅಪ್ ಟು 8 ಮಾರ್ಕ್ಸ್ನ ನೀವು ಸ್ಕೋರ್ ಮಾಡ್ಬೋದು. ಓಕೆ, ಸೊ ಜಸ್ಟ್ ಈ 5 ಚಾಪ್ಟರ್ಸ್ನ ಓದೋದ್ರಿಂದ ನೀವು 40+ ಮಾರ್ಕ್ಸ್ನ ನೀವು ಸ್ಕೋರ್ ಮಾಡ್ಬೋದು. ಓಕೆನಾ ಮಕ್ಕಳ? ಸೊ ಇದೇ ರೀತಿ ಕಂಟೆಂಟ್ಗೋಸ್ಕರ ನೀವು ನಮ್ಮ ಚಾನಲ್ ವೇದಾಂತು ಕರ್ನಾಟಕ ಚಾನೆಲ್ನ ನೀವು ಫಾಲೋ ಮಾಡಿ.